ಸಾರಥಿ ಶೂಟ್ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ಬಂದಿದ್ದೀವಿ? ಇನ್ನೆರಡು ದಿನ ಮಾಡಿದ್ರೆ ಕುಂಬಳಕಾಯಿ. ಇವತ್ತು ನಡೀತಿರೋ ಪೊಸಿಷನ್ ಇದು ಇವತ್ತು ಸಾಂಗ್ ನಡೀತಾ ಇದೆ. ಸೊ ಪಕ್ಕಾ ಮಾಸ್ ಸಾಂಗ್ ಇದು. ಸೊ ಕಿಟ್ಟಪ್ಪ ಅಂದ್ಕೊಂಡು ಸೊ ಎಲ್ಲರೂ ಗೋಪಿಕಾಸ್ತ್ರಿ ಥರ ಬಟ್ಟೆ ಹಾಕಿದ್ರೆ ನಾನೊಬ್ಬ ಮತ್ತು ಮಾಡ್ರನ್ ಕೃಷ್ಣನ್ ಥರ ಸ್ವಲ್ಪ ಜೀನ್ಸ್ ಹಾಕ್ಕೊಂಡು ಬಟ್ ಕಿರೀಟ ಎಲ್ಲ ಇಟ್ಕೊಂಡು ಆ ಥರ. ದಿನಕರ್ ಅವರು ಎರಡನೇ ಡೈರೆಕ್ಷನ್ ನೀವು ಆ್ಯಕ್ಟ್ ಮಾಡ್ತಾರೆ, ಹೇಗೆ? ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಆ್ಯಸ್ ಯೂಶುವಲ್ ಎಲ್ಲ ಡೈರೆಕ್ಟರ್ಗಳ ಜೊತೆ ನಾನು ಹೇಗೆ ಕೆಲಸ ಮಾಡ್ತೀನಿ ಆ ಥರ ಅವನು ಒಬ್ಬ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ ಅಷ್ಟೇ. ಆದರೂ ಇಬ್ಬರಿಗೂ ಸಜೆಷನ್ಸ್ಗಳು ಇಲ್ಲ ಖಂಡಿತ ಯಾವುದೇ ಥರದ್ದು ಒಂದ್ಸಲಿ ನಾನು ಎಲ್ಲ ಡೈರೆಕ್ಟರ್ ಹತ್ರ ಏನು ಮಾಡ್ತೀನಿ ಅದೇ ಥರ. ಒಂದ್ಸಲಿ ಸ್ಟೋರಿ ಕೇಳಿ ಒಂದ್ಸಲಿ ಲೈನ್ ಕೇಳಿದ್ಮೇಲೆ ಇನ್ನು ಆ ಕಡೆ ಆ ತಂಟೆಗೆ ಹೋಗೋಣ. ಬಟ್ ಎಲ್ಲರೂ ತೆಗಿತಾ ಎಲ್ಲರೂ ಸ್ವಲ್ಪ ಎಡುತ್ತಾ ಇದ್ರೆ ಏನಪ್ಪ ಅವತ್ತು ಹೇಳಿದೋ ಏನೋ ಇವತ್ತೇನೋ ಮಾಡ್ತಾಯಿದ್ದೀರಾ ಇಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಂಗೆ ಮೊದಲೇ ಹೇಳ್ಬಿಡಿ ಅಂತ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಥರದ್ದು ನಾನು ಇನ್ವಾಲ್ವ್ ಆಗಲ್ಲ. ಸಾರಥಿ ಆಟೋ ಡ್ರೈವರ್ ಆಗಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಆಟೋ ಡ್ರೈವರ್ ಅಂದ ತಕ್ಷಣ ಸುಮಾರು ಜನಕ್ಕೆ ಶಂಕರ್ ನಾಗರ್ ಅಂತ ಹೌದು ಆ ಪಕ್ಕದಲ್ಲಿ ಮಾಡ್ಬೇಕಾದ್ರೆ ಆ ಥರ ಇಲ್ಲ ಒಂದು ಹೇಳ್ತೀನಲ್ಲ ಯಾವುದೇ ಥರದಿಲ್ಲ ಏನೋ ನನ್ನ ಫ್ಯಾನ್ಸ್ ಅಕ್ವೈರ್ ಮಾಡಬೇಕು ಆ ಥರದ್ದು. ಶಂಕರ್ ನಾಗ್ ಅವರ ಸ್ಥಾನನ ಇನ್ನೂ 10 ಜನ್ಮ ಎತ್ಕೊಂಬಂದ್ರು ಅದನ್ನು ಅಳ್ಸೋಕ್ಕಾಗಲ್ಲ ನಾವು. ಅದು ಅವ್ರು ಪಕ್ಕಾ ಫಿಕ್ಸ್ಡ್ ಅದು. ಸೊ ನಾವೇನಂದರೆ ಸ್ವಲ್ಪ ಆಮೇಲೆ ಇದರಲ್ಲಿ ಔಟ್ ಆ್ಯಂಡ್ ಔಟ್ ಆಟೋನೇ ನಾವು ಮಾಡಿಲ್ಲ. ಸೊ ಆಟೋ ಜೊತೆಗೇ ಸುಮಾರು ಕಥೆಗಳು ಹೇಳ್ಕೊಂಡೋಗಿದೆ. ಸೊ ಬಟ್ ಒಂದೇನೆಂದರೆ ಆಟೋ ಡ್ರೈವರ್ಗಳದ್ದು ಏನು ಸ್ಥಾನ ಅವ್ರ ಮಾನ ಏನಿದೆ ಇವತ್ತು ಏನೇನು ಅವ್ರನ್ನ ಯಾವ ಥರ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ಆ ಬೇಸ್ ಮೇಲೆ ಇಟ್ಕೊಂಡು ಕತೆ ಮಾಡ್ಕೊಂಡು ದರ್ಶನ ಅಂದ ತಕ್ಷಣ ಅಭಿಮಾನಿಗಳಿಗೆ ಫೈಟಿಂಗು ಅದೆಲ್ಲ ಇದ್ದೇ ಇರ್ತದೆ. 100% ಅದೆಲ್ಲ ಇದೇನೆ. ಪ್ರೀತಿ ಆ ಥರ ಏನಿರ್ಬೋದು ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸು ಇದರಲ್ಲಿದೆ. ಬಟ್ ಎಲ್ಲ ಸಿನಿಮಾದಲ್ಲಿ ನಾವು ಹೇಳ್ತಾ ಇರ್ತೀವಿ ಎಲ್ಲ ಕಮರ್ಷಿಯಲ್. ಸೊ ಅದರಲ್ಲಿ ಎಳೆಗಳು ಮಾತ್ರ ಬೇರೆ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಪಾರಂಪರೆ ಅಂತ ಏನು ಹೇಳ್ತೀವಿ ನಾವು, ತಂದೆ ಮಾಡಿದ್ದನ್ನ ಮಗ ಹೇಗೆ ಮಾಡ್ಕೊಳ್ಬೇಕು. ಸೊ ಈ ತತ್ವನ ಇದರಲ್ಲಿ ಜಾಸ್ತಿ ಹೇಳ್ಕೊಂಡೋಗಿ. ಸಾರಥಿ ಅಂದರೆ ಕೃಷ್ಣ ಹೇಳ್ತಾರೆ, ಇದರಲ್ಲಿ ಆಟೋ ಥರ ಸಾರಥಿ ಅಂತ ಹೇಳಿದ್ದೀನಿ. ಹೌದು, ಆ ಥರ ಟೈಟ್ಲು ಅದು ಅಲ್ಲಿಗೆ ಮ್ಯಾಚ್ ಆಗುತ್ತೆ ನಮಗೆ. ಯಾಕಂದರೆ ಸಾರಥಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಯಾರೇ ಒಬ್ಬರನ್ನ ಅವ್ರು ದಿಕ್ಕು ತಪ್ಪಿಸ್ತವ್ರನ್ನ ಎತ್ಕೊಂಡೋಗಿ ಒಳ್ಳೆ ದಾರಿಲಿ ಬಿಡೋ ಅಂತವೇ ಸಾರಥಿ. ಸೊ ಆ ಥರನೇ ಆಟೋದಲ್ಲಿ ಎಲ್ಲೇ ಯಾರೇ ಕೇಳಿದ್ರು ಕೂಡ ಅವ್ರು ಕರೆಕ್ಟು ಕೇಳಿದ ಅಡ್ರೆಸ್ಗೆ ಎತ್ಕೊಂಡೋಗಿ ಬಿಡೋನೇ ಸಾರಥಿ. ಆಟೋ ಡ್ರೈವರ್ ಒಂದು ಮೆಸೇಜ್ ಇದೆ. 100% ಇದೆ.